ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಕನ್ನಡದ ಖ್ಯಾತ ನಿರ್ದೇಶಕರೊಬ್ಬರಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಕ್ಕಂಥ ನಿರ್ದೇಶಕರು. ಈಗಾಗಲೇ ನೋಡ್ಬೋದು ನೀವು, ಯಶ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಇವರು ಸಾಲು ಈ ರೀತಿ ಅನೇಕ ನಟರಿಗೆ ಆ್ಯಕ್ಷನ್ ಕಟ್ ಹೇಳಿ ಸೈ ಎನಿಸಿಕೊಂಡಿರ್ತಕ್ಕಂಥವ್ರು. ಬೇರೆ ಯಾರಲ್ಲ, ಪವನ್ ಒಡೆಯರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಪ್ರವೀಣ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ, ಈಗ ಬೇಲಲ್ಲಿ ಕೈ ಹಾಕಿದ್ದೀರಾ. ಯಾವಾಗ ಸರ್ ಬೇಲ್ ಸಿಗೋದು? ಬೇಲ್ ಸಿಗೋದು ಅಕ್ಟೋಬರ್ 2ಕ್ಕೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಆನ್ ಅಕ್ಟೋಬರ್ 2 ಗಾಂಧಿ ಜಯಂತಿಗೆ ಬೇಲ್ ರಿಲೀಸ್ ಮಾಡೋಣ ಅಂತ ಹೇಳಿ ಮೊನ್ನೆ ಶಿವಣ್ಣ ಅವ್ರ ಬರ್ತ್ಡೇ ದಿವಸ ಒಂದು ಪೋಸ್ಟರ್ ಬಿಡೋದ್ರ ಮೂಲಕ ಬೇಲ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದೀವಿ. ಸೊ ಎಲ್ಲರ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಬೇಲ್ ಅಂದ ತಕ್ಷಣ ಕುತೂಹಲ ಇತ್ತು, ಏನು ಈ ವಿಭಿನ್ನ ಟೈಟ್ಲ್ ಇಟ್ಕೊಂಡಿದ್ದಾರೆ. ನಾವೆಲ್ಲ ಬೇಲ್ ಕೇಳಿದಾಗೆಲ್ಲ ಜೈಲಲ್ಲಿ ಇರೋರಿಗೆ ಬೇಲ್ ಸಿಗೋದು ಯಾವಾಗ ಎನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸಂಜೆ ತಕ್ಷಣ ಸ್ನ್ಯಾಕ್ ತಿನ್ನೋಕೋದಾಗ ಬೇಲ್ ಕೊಡಿಸು ಎನ್ನುವಂಥದ್ದು. ಇದೇನು ಸರ್ ಈ ಟೈಟಲ್ ಇಟ್ಟು? ಇಲ್ಲ, ನಿಜ. ನಿಮ್ಮ ಪತ್ರಕರ್ತರ ಮಿತ್ರ ಒಬ್ಬರು ಸರ್ ಇದು ತಿನ್ನೋ ಬೇಲ ಅಥವಾ ಜಾಮೀನ್ ಬೇಲ ಅಂತ ಬೇಲ್ ಅಂತ ಹಾಕಿದ್ರು. ಸೊ ಇದು ಡೆಫಿನೆಟ್ಲಿ ಕೋರ್ಟ್ಗೆ ಸಂಬಂಧಪಟ್ಟಂಥ ಬೇಲ್, ಆ ವಿಚಾರದ ಬಗ್ಗೆನೇ. ಅಂದರೆ ನಿರೀಕ್ಷಣಾ ಜಾಮೀನು ಅಥವಾ ಜಾಮೀನು ಅಂತ ಏನು ಹೇಳ್ತಾರಲ್ಲ, ಅದನ್ನು ಯೂನಿವರ್ಸಲಿ ಎಲ್ಲರಿಗೂ ಬೇಲ್ ಅನ್ನೋ ವರ್ಡ್ ಎಲ್ಲರಿಗೂ ಕಾಮನ್ ಆಗಿರೋದ್ರಿಂದ, ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಅದು ಕಾಮನ್ ಆಗಿರೋದ್ರಿಂದ ಬೇಲ್ ಅನ್ನೋ ಟೈಟಲ್ ಇಟ್ಟಿದ್ದೀವಿ. ಬೇಲ್ ಯೂಶಲಿ ಬೇಲ್ ಅಂತಂದರೆ ಎಲ್ಲರಿಗೂ ಗೊತ್ತಾಗೋದೇನು ಅಂತಂದರೆ, ವಿಚಾರಣಾಧೀನ ಒಂದು ಇದಿರೋವಾಗ ಸಿಗೋವಂಥ ಕಾನೂನಲ್ಲಿರೋವಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ. ಆ ವ್ಯವಸ್ಥೆ ಮೇಲೆ ಇರೋವಂಥ ಒಂದು ಪದ ಅದು ಬೇಲ್ ಅನ್ನೋದು. ಸೊ ಆ ಒಂದು ಇದಿಟ್ಕೊಂಡು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಕತೆ ಮಾಡಿದ್ದಾರೆ. ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಸೊ ನೀವು ಅವರನ್ನು ವಿಭಿನ್ನ ಲುಕ್ನಲ್ಲಿ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ತೋರಿಸಿರುವಂಥದ್ದು ಯಾವ ರೀತಿ ಇತ್ತು? ತುಂಬ ಖುಷಿ ಇದೆ. ಹೇಳ್ತೀವಲ್ಲ, ಶಿವಣ್ಣ ಮಾಡದೇ ಇರೋವಂಥ ಪಾತ್ರನೇ ಇಲ್ಲ. ಬಹುಶಃ ಅವ್ರದ್ದು ಇದು ನಮ್ಮದು 134ನೇದೋ 5ನೇದೋ ಇರಬೇಕು ಪಿಕ್ಚರ್. ಶಿವಣ್ಣ ಅಷ್ಟು ದೊಡ್ಡ ಕರಿಯರ್ ಎಂಟೈರ್ ಅವರ ಲೈಫಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಪರ್ಫಾರ್ಮ್ಡ್ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್, ವೆರೈಟಿ ಆಫ್ ರೋಲ್ಸ್, ವೆರೈಟಿ ಆಫ್ ಗೆಟಪ್ಸು, ಲುಕ್ಸು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಅದೆಲ್ಲದಕ್ಕೂ ಮೀರಿ ಏನೋ ಒಂದು ನಾವು ಮಾಡಬೇಕು ಅಂತ ಬಂದಾಗ ಈ ರೀತಿ ಒಂದು ತೋರಿಸಿದ್ರೆ ಹೇಗಿರುತ್ತೆ ಶಿವಣ್ಣನ ಆ ಕ್ಯಾರೆಕ್ಟರ್ಗೆ, ಆಮೇಲೆ ಆ ಏಜ್ಗೆ ತಕ್ಕ ಹಾಗೆ ಒಂದು ಕ್ಯಾರೆಕ್ಟರ್ಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಡಿಸೈನ್ ಮಾಡಿದ್ದು. ಆ ಲುಕ್ಕೂ ಸ್ವತಃ ಶಿವಣ್ಣ ಅವ್ರಿಗೇ ಭಾಳ ಇಷ್ಟ ಆಯಿತು. ಅದೊಂದು ಮಾಡಿ ನೋಡಿದ್ವಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತದು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ ಲುಕ್ಕನ್ನು ನಾವು ಟೀಸರ್, ಅಜನೀಶ್ ಅವ್ರದ್ದೊಂದು ಕಾನ್ಸರ್ಟಲ್ಲೂ ಕೂಡ ಆ ಟೀಸರ್ನ ಬಿಟ್ವಿ. ಆ ಟೀಸರ್ಗೂ ಭಾಳ ದೊಡ್ಡ ಪ್ರತಿಕ್ರಿಯೆನೇ ಬಂತು. ಎಲ್ಲರೂ ಸುದೀಪ್ ಸರ್ ಅಂತೂ ಅಣ್ಣವ್ರ ಥರ ಕಾಣ್ತಾರೆ ಅಂತ ಅನ್ನೋವಂಥ ಒಂದು ಪ್ರಶಂಸೆಗಳು ಸಿಕ್ತು. ಅದ್ರ ಜೊತೆ ಮೊನ್ನೆ ಬಿಟ್ಟಂಥ ಪೋಸ್ಟರ್ಗೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಖುಷಿ ಇದೆ. ಖುಷಿ ಜೊತೆಗೆ ಒಂದು ಸಣ್ಣ ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್ ರಿಲೀಸ್ ಅಷ್ಟೇ. ಈ ಹಿಂದೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ ಕನ್ನಡ ಇಂಡಸ್ಟ್ರಿಗೆ. ಸೊ ಅದರಲ್ಲೂ ಕೂಡ ನಿಮ್ಮ ಸಿನಿಮಾಗಳ ಮೇಲೆ ಪ್ರೇಕ್ಷಕರಿಗೆ ಪ್ಯಾರಿಗೆ ಹಾಕಿಬಿಟ್ಟೈತೆ. ಸೊ ಅದರ ಜೊತೆಗೆ ಈಗ ಕುತೂಹಲ ಮೂಡಿಸುವಂಥದ್ದು ಗೂಗ್ಲಿ ಸಿನಿಮಾ. ಸೊ ಯಶ್ ಅವರನ್ನು ಒಂದು ವಿಭಿನ್ನ ಲುಕ್ನಲ್ಲಿ, ಅದರಲ್ಲೂ ಕೂಡ ಅವರ ಡೈಲಾಗ್ಗಳಾಗಿರ್ಬೋದು, ಅವರ ಹೆಸರಾಗಿರ್ಬೋದು, ಈಗಲೂ ಕೂಡ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡು. ಖುಷಿಯಾಗುತ್ತೆ. ಅಂದರೆ ಗೂಗ್ಲಿ ಈಸ್ ಒನ್ ಸಚ್ ಫಿಲಮ್ ವಿಚ್ ಇಸ್, ಅಂದರೆ ನಾನು ಸ್ಕ್ರಿಪ್ಟ್ ಬರೆದಾಗ್ಲಿಂದ ಶೋರ್ ಶಾಟ್ ಇದ್ದಂಥ ಸ್ಕ್ರಿಪ್ಟ್ ಅದು. ಅಂದರೆ ನಾನು ಯಾವತ್ತೂ ಆ ಕತೆ ಅಂದ್ಕೊಂಡು ಸ್ಕ್ರೀನ್ ಪ್ಲೇ ಬರೋದು, ಕ್ಯಾರೆಕ್ಟರ್ಗಳನ್ನು ಬರೋದನ್ನೋ ಅವತ್ತಿಂದನೂ ಅದೇನೋ ಒಂದು ಗೊತ್ತಿಲ್ಲ, ಈ ಸಿನಿಮಾ ಖಂಡಿತ ಹೊಡಿತೀನಿ, ಖಂಡಿತ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಫ್ರಮ್ ಸ್ಕ್ರ್ಯಾಚ್ ಲೆವೆಲಿಂದ ಅದೊಂದು ಕಾನ್ಫಿಡೆನ್ಸ್ ಇತ್ತು ಆ ಸಿನಿಮಾದಲ್ಲಿ. ಹಂಗೆ ಅಂದ್ಕೊಂಡಂಗೆ ಆ ಸಿನಿಮಾ ಇವತ್ತು ಕೂಡ ಇಷ್ಟು ವರ್ಷ ಆಗಿದೆ. ಐ ಥಿಂಕ್ ಈ ಜುಲೈ 19 ಬಂದರೆ 13 ವರ್ಷ ಆಯಿತು ಅನ್ಸುತ್ತೆ ಆ ಪಿಕ್ಚರ್ ರಿಲೀಸ್ ಆಗಿ. ಇವತ್ತು ಕೂಡ ಅದು ಸೆಲೆಬ್ರೇಟ್ ಮಾಡ್ತಾರೆ ಆ ಸಿನಿಮಾನ. ಸೊ ವೆರಿ ಹ್ಯಾಪಿ. ಆ ಒಂದು ಸಕ್ಸಸ್ಸು ನನಗಾಗಲಿ, ಅವರಿಗಾಗಲಿ, ತಂಡಕ್ಕಾಗಲಿ, ಪ್ರೊಡ್ಯೂಸರ್ಗಾಗಲಿ ಎಲ್ಲರಿಗೂ ಸಿಕ್ಕಿರೋದು ಇಟ್ ಇಸ್ ಜನಗಳು ಕೊಟ್ಟಂಥ ಸಕ್ಸಸ್ಸು ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ಶರತ್ ನಿಮ್ಮ ಕೈಗೆ ಸಿಕ್ಕಿದಾರ ಸರ್? ಸಿಗ್ತಾ ಇರ್ತಾರೆ, ಹಲವಾರು ಸತಿ ಸಿಕ್ಕಿರ್ತಾರೆ. ಸೊ ವೆರಿ ಜೋವಿಯಲ್ ಇದು, ಅದನ್ನೇ ಹೇಳ್ತಿರ್ತಾರೆ, ಇಷ್ಟೆಲ್ಲ ಮಾಡಿದ್ರೂ ಜನ ಇನ್ನೂ ಗೂಗ್ಲಿ ಅಂತಾರಲ್ಲ ಅಂತ ಖುಷಿಯಿಂದ ಪ್ರೀತಿಯಿಂದ ಹೇಳ್ತಾರೆ. ಸೊ ವಿಶಿಂಗ್ ಬೆಸ್ಟ್ ಫಾರ್ ಹಿಮ್. ನೀವು ನೋಡುವಂಥ ಗೂಗ್ಲಿ ಯಶ್ಗೂ ಇವತ್ತಿನ ಟಾಕ್ಸಿಕ್ ಯಶ್ಗೂ ಎಷ್ಟು ಬದಲಾವಣೆ ಆಗಿದೆ?
ತುಂಬ ದೊಡ್ಡ ಬದಲಾವಣೆ, ಅದು ಭಾಳ ದೊಡ್ಡ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ. ಅವರು ಇಡೀ ವರ್ಲ್ಡನ್ನ ಕಾನ್ಕ್ವೈರ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇಡೀ ವರ್ಲ್ಡ್ಗೆ ಗೋಸ್ಕರ ಪ್ರಪಂಚಕ್ಕೆ ಅಂದರೆ ಬೇರೆ ದೇಶಗಳಿಗೂ ಕೂಡ ಸೂಟ್ ಆಗುವಂಥ ಒಂದು ಕತೆ ಮಾಡಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದಾರೆ ಕತೆನ. ಸೊ ವಿಶ್ ಹ್ಯಾವ್ ಟು ವಿಶ್ ಬೆಸ್ಟ್ ಫಾರ್ ಹಿಮ್ ಅಷ್ಟೇ. ಅವತ್ತು ನೀವು ಅಂದ್ಕೊಂಡಿದ್ರಾ ಈ ರೀತಿಯ ಮಟ್ಟಕ್ಕೆ ಯಶ್ ಬೆಳೀತಾರೆ ಎನ್ನುವಂಥದ್ದು? ನೀವು ಗೂಗ್ಲಿ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಅನಂತ್ನಾಗ್ ಅವ್ರ ಬಾಯಲ್ಲಿ ಒಂದು ಡೈಲಾಗ್ ಹೇಳ್ಸಿದ್ದೀವಿ. ಅನಂತ್ನಾಗ್ ಅವರು, ಅಯ್ಯೋ ನಮ್ಮ ಭವಿಷ್ಯ ಬಿಡು, ನಮ್ಮ ಮಗನ ಭವಿಷ್ಯ ಸ್ಟಡಿ ಬಂದಿದ್ದೀನಿ, ಇಡೀ ಪ್ರಪಂಚನೇ ಕೊಂಡಾಡೋಂಗೆ ಆಗ್ತಾನೆ ಅವನು ಅಂತ. ಅದು ಯಾವ ಗಳಿಗೆ ಆ ಡೈಲಾಗ್ ಬರೆದಿದ್ದೀನೋ ಗೊತ್ತಿಲ್ಲ, ಅದನ್ನ ನಡೀತಾ ಇದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯಶ್ ಅವರ ಬದಲಾವಣೆ ಸಕ್ಸಸ್ಸನ್ನು ನೀವು ಅವತ್ತೇ ಬರೆದಿದ್ರಿ? ನಾವು ಬರೆದಿದ್ವಿ ಅನ್ನೋದಕ್ಕಿಂತ ಅದೊಂದು ಏನೋ ಯೂನಿವರ್ಸ್ ಬರ್ಸಿರುತ್ತೆ ಅಷ್ಟೇ. ನಾವು ಏನು ಮಾಡೋದಕ್ಕಿಲ್ಲ, ನಾವು ನಿಮಿತ್ತ ಅಷ್ಟೇ ಬ್ರದರ್. ಒಂದು ಶಕ್ತಿ ಏನೋ ಮಾಡಿಸ್ತಾ ಇರುತ್ತೆ ನಮ್ಮ ಕೈಯಲ್ಲಿ, ಅದು ಆಗ್ತಾ ಇರುತ್ತೆ ಅಷ್ಟೇ. ಈಗ ಮತ್ತೊಮ್ಮೆ ಯಶ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂದರೆ ಮಾಡೋಕ್ಕೆ ರೆಡಿನಾ? ಅಲ್ಲ, ಯಾರು ಮಾಡಲ್ಲ ಹೇಳಿ, ಅವ್ರು ಮಾಡಬೇಕಷ್ಟೇ ನಮ್ಮ ಜೊತೆ. ಅದು ಇರೋದು ಇಂಪಾರ್ಟೆಂಟ್, ನಾವು ಮಾಡೋದಲ್ಲ ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ ಅದೊಂದು ಸಂತೋಷವಾದಂಥ ವಿಚಾರ ಅದು. ಸೊ ಅಂದರೆ ಇವಾಗ ಏನು ಅಂತಂದರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಅದು ಯಾವಾಗಲೂ ಅವ್ರದ್ದು ನಿರ್ಧಾರ ಆಗಿರುತ್ತೆ. ಸೊ ಅದು ನಮ್ಮ ನಿರ್ಧಾರ ಆಗಿರೋದಿಲ್ಲ. ಇತ್ತೀಚೆಗೆ ಟಾಕ್ಸಿಕ್ನ ಟೀಸರ್ ಆಗಿರ್ಬೋದು, ಹಾಡುಗಳು ಬಿಟ್ಟಾಗ ಒಂದಷ್ಟು ಜನರು ಪರವಿರೋಧ ಚರ್ಚೆ ಆಗ್ತಾ ಇದೆ. ಅಂದರೆ ಯಶ್ ಅವ್ರನ್ನ ನಾವು ಬೇರೆ ರೀತಿ ನೋಡಬೇಕು ಅಂದ್ಕೊಂಡಿದ್ವಿ, ಈ ರೀತಿಯ ಸಿನಿಮಾಗಳನ್ನು ಮಾಡ್ತಾರೆ ಎನ್ನುವಂಥದ್ದು ನಾವು ಅಂದ್ಕೊಂಡಿರಲಿಲ್ಲ ಎನ್ನುವಂಥದ್ದು ನಿಜಕ್ಕೂ ಅದು ಸರಿನಾ ಸರ್? ನನಗೇನು ಅದ್ರ ಬಗ್ಗೆ ನಾಲೆಡ್ಜ್ ಅನ್ಸಲ್ಲ. ಆ್ಯಸ್ ಎ ಕ್ರಿಯೇಟರ್ ಐ ಥಿಂಕ್ ನಾನು ಅದು ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾಕೆಂತಂದರೆ ನಾವು ಏನು ಪೂರ್ವಾಪರ ತಿಳಿದೆ ಅಥವಾ ಏನು ಕತೆ, ಇಟ್ ಈಸ್ ಟೂ ಅರ್ಲಿ ಟು ಡಿಬೇಟ್ ಆರ್ ಡಿಸ್ಕಸ್ ಅಂತ ಅನಿಸುತ್ತೆ ಪ್ರವೀಣ್. ಯಾಕೆಂತಂದರೆ ಯಾಕೆ ಹಂಗೆ ಮಾಡಿರ್ತಾರೆ ಅನ್ನೋದನ್ನು ನಾವು ಇವಾಗ ಚರ್ಚೆ ಮಾಡೋದೇ ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ. ಅದು ಏನಕ್ಕೆ ಅದು ಇರುತ್ತೆ ಅನ್ನೋದನ್ನು ನಾವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಸೊ ಈಗ ನಾನು ರೆಮೋ ಸಿನಿಮಾದಲ್ಲೇ ಎರೋಟಿಕ್ ಸೀನ್ಸ್ ಬರೆದಿದ್ದೆ, ಎರೋಟಿಕ್ ಏನೋ ಅವನೊಂದು ಇಂಟಿಮೆಸಿ ಸೀನ್ಸು ಎಲ್ಲ ಮಾಡಿದ್ದೆ. ಬಟ್ ಅದಕ್ಕೊಂದು ರೀಸನ್ ಏನಿತ್ತು ಅನ್ನೋದನ್ನು ನೋಡಬೇಕು. ಸೊ ಇವತ್ತೇನಾಗಿದೆ, ಸೋಷಿಯಲ್ ಮೀಡಿಯಾ ಈಸ್ ವೆರಿ ಫ್ರೀಲಿ ಆಕ್ಸೆಸಿಬಲ್ ಟು ಎವ್ರಿ ಸಿಟಿಸನ್, ಎವ್ರಿ ಮನುಷ್ಯರಿಗೆ. ಅಂದರೆ ಪ್ರತಿಯೊಬ್ಬರಿಗೂ ಏನಾಗಿದೆ, ಕೈಯಲ್ಲೊಂದು ಮೊಬೈಲ್ ಇದ್ದರೆ ಅದೇ ಒಂದು ಕ್ಯಾಮ್ರಾ, ಜೊತೆಗೊಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಕೌಂಟ್ ಇದ್ದರೆ ಅದೇ ಒಂದು ನ್ಯೂಸ್ ಚಾನೆಲ್, ಮತ್ತು ಸ್ವತಃ ಆ್ಯಂಕರ್ಗಳು ಹಂಗೆ ಆಗ್ತಾರೆ, ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೋತಾರೆ. ಅದು ತಪ್ಪಲ್ಲ, ಅದು ಭಾರತದ ಕಾನೂನಲ್ಲೇ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಡಿಬೇಟು, ಚರ್ಚೆ, ಅದರ ಆ ಒಂದು ಚರ್ಚೆಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಆ ಚರ್ಚೆ ಆದಷ್ಟು ಒಳ್ಳೆಯದೇ ಅಂತ ಅಂದ್ಕೊತೀನಿ ಅಷ್ಟೇ. ಏಕೆಂತಂದರೆ ಬಿಕಾಸ್ ಅದು ಹೆಂಗೆ ಆದ್ರೂ ಇಟ್ಸ್ ಅ ಗುಡ್ ಫಾರ್ ದ ಫಿಲ್ಮ್ ಓನ್ಲಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನೀವೊಬ್ಬ ಯಶಸ್ವಿ ನಿರ್ದೇಶಕರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಇತ್ತೀಚೆಗೆ ಕೆಲವರು ನಿರ್ದೇಶಕರು ಹೀರೋಗೋಸ್ಕರನೇ ಕತೆ ಬರೀತಿದ್ದಾರೆ ಎನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಕತೆ ಬರೆದ್ಬಿಟ್ಟು ಹೀರೋ ಹುಡುಕ್ತಾ ಇದ್ರು ಸಿನಿಮಾಗಳಿಗೆ, ಆದರೆ ಇತ್ತೀಚೆಗೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೀರೋಗೋಸ್ಕರನೇ ಕತೆ ರೆಡಿ ಆಗ್ತಾ ಇದೆ ಎನ್ನುವಂಥದ್ದು. ಈ ಮಾತು ಒಪ್ಕೋತೀರಾ? ನನಗೆ ಗೊತ್ತಿಲ್ಲ ಬ್ರದರ್, ಯಾಕೆ ಆ ಅಭ್ಯಾಸ ನನಗಿಲ್ಲ. ಸೊ ಬೇರೆಯವರು ಯಾವ ರೀತಿ ಮಾಡ್ತಾರೆ, ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಈಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಮೀಟಾಗಿ ಬಂದಿರ್ತಾರೆ, ಈ ರೀತಿ ಎಕ್ಸ್ಪೆಕ್ಟೇಷನ್ ಒಬ್ಬ ನಟ ಎಕ್ಸ್ಪ್ರೆಸ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಕತೆ ಮಾಡಿಕೊಂಡು ಬರೋದು, ಅದನ್ನು ಒಪ್ಪಿಸ್ಲೇಬೇಕು ಅನ್ನೋ ಒಂದು ಡೆಸ್ಪ್ರೆಷನ್ ಇದ್ದಾಗ ಆ ರೀತಿ ಮಾಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಒಬ್ಬೊಬ್ರದ್ದು ಒಂದೊಂದು ವರ್ಕಿಂಗ್ ಸ್ಟೈಲ್ ಇರುತ್ತೆ. ದಟ್ ಈಸ್ ಅಪ್ ಟು ದೇರ್ ಚಾಯ್ಸ್. ಇದ್ರ ಜೊತೆಗೆ ಪುನೀತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಮಾಡಿದ್ದೀರಾ, ಆ ಅನುಭವ ಹೇಗಿತ್ತು? ದಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಇವತ್ತು ಕೂಡ ಚೆರಿಷ್ ಮಾಡ್ತೀವಿ ಆ ನೆನಪುಗಳನ್ನ. ಅದು ರಿಸಲ್ಟ್ ಏನೇ ಆಗಿರ್ಬೋದು ಸಿನಿಮಾದು, ಬಟ್ ಅವ್ರ ಜೊತೆ ನಡೆದಂಥ ಒಡನಾಟ ಮತ್ತು ಅವ್ರ ಜೊತೆ ಇದ್ದಂಥ ದಿನಗಳು, ಅವರಿಂದ ಇನ್ಸ್ಪೈರ್ ಆಗಿ ಮಾಡಿರೋವಂಥ ಒಂದಷ್ಟು ಕೆಲಸಗಳು. ಈಗ PRK ಅನ್ನೋ ಒಂದು ಸಂಸ್ಥೆ ಹುಟ್ಟಾಕಿದ್ದು, ಆ ಇನ್ಸ್ಪಿರೇಷನ್ನೇ ನಾನು ನನ್ನ ವೈಫು ಒಂದು ಸಂಸ್ಥೆ, ನಾವು ಕೂಡ ಒಡೆಯರ್ ಮೂವೀಸ್ ಅನ್ನೋದೊಂದು ಮಾಡಿದ್ವಿ. ಬಿಕಾಸ್ ಜಸ್ಟ್ ಟು ಗಿವ್ ಆಪರ್ಚುನಿಟಿ ಫಾರ್ ದ ನ್ಯೂ ಕಮರ್ಸ್ ಅನ್ನೋ ಒಂದು ಆ ಕಾನ್ಸೆಪ್ಟ್, ದಟ್ ವಾಸ್ ಅ ಇನ್ಸ್ಪಿರೇಷನ್. ಸೊ ಅವರಿಲ್ಲ ಇವತ್ತು, ದೈಹಿಕವಾಗಿಲ್ಲ ಅಷ್ಟೇ, ಬಟ್ ಅವರ ಆಲೋಚನೆಗಳಲ್ಲಿ, ಅವರ ಇದರಲ್ಲಿ ಖಂಡಿತ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಆ ಇನ್ಸ್ಪಿರೇಷನ್ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಅವರ ನಡುವೆ ಒಡನಾಟ ಹೇಗಿತ್ತು? ಜೊತೆಗೆ ಏನಾದರೂ ಶೇರ್ ಮಾಡಿಕೊಡ್ತಿದ್ರಾ, ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ಆಗಿರ್ಬೋದು? ಅವತ್ತು ಖಂಡಿತ ಅವ್ರಿಗೆ ತುಂಬ ಆಸೆ ಇದ್ದಿದ್ದು, ಇವತ್ತು ಏನು ಇದು ನಾವು ಬೂರಮೆ ನೋಡ್ಕೊಂಬಂದ್ವಲ್ಲ, ಆ ಥರನೇ ಅವ್ರಿಗೆ ಆಸೆ ಇದ್ದಿದ್ದೆ ಅದು ಯಂಗ್ಸ್ಟರ್ಸ್ಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂತ.
ಯಂಗ್ಸ್ಟರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋದೇ ಅವ್ರಿಗೊಂದು ಆಸೆ ಇದ್ದಿದ್ದು. ಬಿಕಾಸ್ ಅವರು ಯಾವಾಗಲೂ ಹೇಳೋದೇನೆಂದರೆ ನನಗೆ ನಟನೆಗಿಂತ ಹೆಚ್ಚಾಗಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಆಸಕ್ತಿ ಅಂತ ಹೇಳ್ತಾ ಇರ್ತಿದ್ರು. ಸೊ ಅದಕ್ಕೋಸ್ಕರನೇ ಪಿ ಆರ್ ಕೆ ಹುಟ್ಟಾಕಿದ. ಪಿ ಆರ್ ಕೆ ಹುಟ್ಟಾಕೋದ್ರಲ್ಲೂ ಬಿಸ್ನೆಸ್ ಅನ್ನೋಗಿಂತ ಹೆಚ್ಚಾಗಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ, ಪ್ರತಿಭೆ ಇರೋರು ಅವ್ರ ಪ್ರತಿಭೆನ ತೋರಿಸೋದಕ್ಕೆ ಒಂದು ವೇದಿಕೆ ಮಾಡೋದಕ್ಕೆ ಮಾಡಿದ್ದು. ಆ್ಯಂಡ್ ಪಿ ಆರ್ ಕೆಯಿಂದ ಸಾಕಷ್ಟು ಜನ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು, ಲಿರಿಕ್ ರೈಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಅದು ನೀವು ನೋಡಿದ್ದೀರ. ಸೊ ಆ ಒಂದು ಪ್ರಯತ್ನ ಐ ಥಿಂಕ್ ಅಪ್ಪು ಸರ್ ಇವತ್ತು ಇಲ್ಲದೇ ಇದ್ದರೂ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಅದನ್ನು ಮಾಡ್ತಾ ಇದ್ದಾರೆ ಅಂತ ಅದು ಖುಷಿ ಇದೆ ಅಂತ ಹೇಳ್ತೀನಿ. ಈ ಪವನ್ ಒಡೆಯರ್ ಅವ್ರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಅವಿನಾಭಾವ ಸಂಬಂಧ ಇದೆಯಾ ಎನ್ನುವಂಥದ್ದು? ಯಾಕಂತ ಹೇಳಿದ್ರೆ ಗೂಗ್ಲಿಲಿ ಕೂಡ ಪೊಲೀಸ್ ಡ್ರೆಸ್ ಹಾಕ್ಸಿ ಯಶ್ ಅವ್ರನ್ನ ಆ ಕಡೆ ಕಳಿಸಿದ್ರಿ, ಈಗ ಶಿವರಾಜ್ ಕುಮಾರ್ ಅವ್ರಿಗೂ ಪೊಲೀಸ್ ಇಲಾಖೆಯ ಡ್ರೆಸ್ ಹಾಕ್ಸಿ ಆ ಕಡೆ ಕಳಿಸಿದ್ದೀರಾ. ಕಾನೂನು, ಪೊಲೀಸು ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಸಬ್ಕಾನ್ಷಿಯಸ್ಲಿ ಎಲ್ಲರ ಜೀವನದಲ್ಲೂ ಇರುತ್ತೆ. ನಮಗದು ಗೊತ್ತಾಗೋದಿಲ್ಲ ಅಷ್ಟೇ. ಮುನ್ನೆಲೆಗೆ ಬಂದಾಗ ಮಾತ್ರ ಅಯ್ಯೋ ಇದು ಇವಾಗ ಇದಕ್ಕೆ ಯಾಕೆ ಅಂತ ಒಂದು ಇಂಪಾರ್ಟೆನ್ಸ್ ತೊಗೋತೀವಿ. ಬಟ್ ಎಲ್ಲರ ಜೀವನದಲ್ಲೂ ಅದು ಇರುತ್ತೆ. ಬಿಕಾಸ್ ಅದೊಂದು ಇರೋದಕ್ಕೆ ಒಂದು ಸೊಸೈಟಿ, ಒಂದು ಸಿಸ್ಟಮ್, ಒಂದು ನೀಟಾಗಿ ನಾವು ನಮ್ಮ ಜೀವನನ ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಅದ್ರದ್ದು ವ್ಯವಸ್ಥೆ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಈ ಪಿಕ್ಚರಲ್ಲಿ ಬೇಲ್ ಅಂತ ಟೈಟಲ್ ಇಟ್ಟ ಮೇಲೆ ಪೊಲೀಸ್ ಇಲ್ಲದೆ ಇದ್ರೆ ಹೆಂಗೆ ಬಾಸ್? ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಗೂಗ್ಲಿಲಿ ಶರತ್ ಅವ್ರಿಗೆ ಯೂನಿಫಾರ್ಮ್, ಐ ಮೀನ್ ಯಶ್ ಅವ್ರಿಗೆ ಯೂನಿಫಾರ್ಮ್ ಜಸ್ಟ್ ಫಾರ್ ದ ಒಂದು ಸೀನಿಗೋಸ್ಕರ ಹಾಕ್ಸಿದ್ದು, ಒಂದು ಸಾಂಗಿಗೋಸ್ಕರ ಹಾಕ್ಸಿದ್ದು. ಬಟ್ ಇಲ್ಲಿ ಸಿನಿಮಾನೇ ಶಿವಣ್ಣನ ಸುತ್ತ ಇರೋದ್ರಿಂದ ತುಂಬ ಫುಲ್ ಲೆಂತ್ ಇರುತ್ತೆ ಸಿನಿಮಾ. ಆ್ಯಕ್ಚುಲಿ ಪವನ್ ಒಡೆಯರ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಒಂದೊಳ್ಳೆ ಸಂದೇಶ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನುವಂಥದ್ದು. ಬೇಲಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ? ನಾನು ಸಮಾಜಕ್ಕೆ ಏನು ಸಂದೇಶ ಕೊಡೋದ್ರ ಮೂಲಕ ಅಂದರೆ ಡೆಫಿನೆಟ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ಬಟ್ ಮೆಸೇಜೇ ಸಿನಿಮಾ ಆಗಿರೋದಿಲ್ಲ. ಎಂಟರ್ಟೈನ್ಮೆಂಟ್ ಈಸ್ ಫಸ್ಟ್ ಪ್ರಿಯಾರಿಟಿ. ಬಿಕಾಸ್ ನಾನು ಕಾಸಿಸ್ಕೊಂಡು ಸಂದೇಶ ಹೇಳೋದಕ್ಕೆ ಆಗೋದಿಲ್ಲ ಥಿಯೇಟ್ರಲ್ಲಿ. ಫಸ್ಟ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟರ್ಟೈನ್ಮೆಂಟ್ ಭರ್ಪೂರವಾಗಿರುತ್ತೆ. ಬೇಕೆಂದರೆ ತುಂಬ ದೊಡ್ಡ ತಾರಾಗಣ ಇದೆ ಪಿಕ್ಚರಲ್ಲಿ. ಎಲ್ಲರೂ ತುಂಬ ಅವರವರ ರೋಲ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅಂಡರ್ ಕರೆಂಟಲ್ಲಿ ಒಂದು ಮೆಸೇಜ್ ಡೆಫಿನೆಟ್ಲಿ ಇರುತ್ತೆ. ಸಿನಿಮಾ ಸ್ಕ್ರೀನ್ ಪ್ಲೇಲ್ ಆಗ್ಬೋದು, ಅಥವಾ ಪಾತ್ರಗಳ ಮೂಲಕ ಆಗ್ಬೋದು, ಅಥವಾ ಸಂಭಾಷಣೆಗಳ ಮೂಲಕ ಆಗ್ಬೋದು, ಅಥವಾ ಸಿನಿಮಾ ಓವರಾಲ್ ಸಿನಿಮಾಯಿಂದನೇ ಆಗ್ಬೋದು. ಒಂದು ಸಂದೇಶ ಡೆಫಿನೆಟ್ಲಿ ಇರುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಈಸ್ ಫಸ್ಟ್ ಪ್ರಿಯಾರಿಟಿ, ಆಮೇಲೆ ಸಂದೇಶ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಎಷ್ಟು ಸೌಂಡ್ ಮಾಡುತ್ತೋ ಅದಕ್ಕಿಂತ 10 ಪಟ್ಟು ಹಾಡುಗಳು ಸೌಂಡ್ ಮಾಡುತ್ತೆ. ಸೊ ಈ ಹೊಸ ಸಿನಿಮಾದಲ್ಲಿ ಯಾವಗಳ ಹಾಡುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಎನ್ನುವಂಥದ್ದು? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾಯಿದ್ದೀನಿ. ಭಾಳ ಚೆನ್ನಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ. ನನಗೆ ತುಂಬ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಆ ಸಾಂಗ್ಗಳನ್ನ ಬೇಗ ರಿಲೀಸ್ ಮಾಡಿ ಜನಗಳಿಗೆ ತಲುಪ್ಸೋಕ್ಕೆ ಐ ಆಮ್ ಎಕ್ಸೈಟೆಡ್. ಇವತ್ತಷ್ಟೇ ಒಂದು ಸಾಂಗ್ದು DI ಲಾಕ್ ಆಗಿದೆ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ದ ಸಾಂಗ್. ಈಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಹಿಂದೆ ಸರಿತಾ ಇದೆಯಾ, ಅಥವಾ ಎಲ್ಲೋ ಒಂದು ಕಡೆ ನಲುಗ್ತಾ ಇದೆ ಅನ್ನುವಂಥದ್ದು ಆರೋಪಗಳು ಕೇಳಿಬರುತ್ತೆ. ನಿಜನಾ ಸರ್ ಇದು? ಖಂಡಿತ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಅದು ನಾವು ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ನಾವು ಎಷ್ಟೇ ಡಿಫೆಂಡ್ ಮಾಡಿಕೊಂಡ್ರೂ ಸತ್ಯ ಹಾಗೇ ಇರುತ್ತೆ. ಐ ಥಿಂಕ್ ಪ್ರಯತ್ನಗಳು ಖಂಡಿತ ನಡೀತಾ ಇರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಪ್ರಯತ್ನಗಳಿಂದ ಇಂಡಸ್ಟ್ರಿಗೇ ಕೆಟ್ಟ ಹೆಸರು ಬರೋವಂಥ ಸಂದರ್ಭಗಳು ಆಗ್ಬಿಡುತ್ತೆ. ಬಟ್ ಹಾಗಂತ ಇಂಡಸ್ಟ್ರಿನ ಡಿಗ್ರೇಡ್ ಮಾಡಿ ಮಾತಾಡೋದು ಕೂಡ ತಪ್ಪು. ಯಾಕೆಂದರೆ ಇದು ಹರಿಯೋ ನೀರಿದು. ಇದೆಲ್ಲೋ ಒಂದು ಕಡೆ ನಿಂತು ಬಿಡಲ್ಲ. ಇದು ಹರಿಯೋ ಏನೋ ಒಂದು ಅಣೆಕಟ್ಟಾಗಿ ಡ್ಯಾಮ್ ಹಾಕಿರ್ಬೋದು. ಬಟ್ ಆ ಚಾನಲ್ ಯಾವುದೋ ಒಂದು ಓಪನ್ ಮಾಡಿ ಜೋರಾಗಿ ಮಳೆ ಬಂದಾಗ ಒಂದು ಡ್ಯಾಮ್ ಕಿತ್ಕೊಂಡು ಹೋಗೋಷ್ಟು ಕೂಡ ಹರಿಯುತ್ತೆ ಇದು ಈ ಇಂಡಸ್ಟ್ರಿ. ಅಷ್ಟು ಶಕ್ತಿ ಇದೆ ಈ ಇಂಡಸ್ಟ್ರಿಯಲ್ಲಿ, ಅಷ್ಟು ಪ್ರತಿಭೆಗಳಿದ್ದಾವೆ, ಅಷ್ಟು ಜನ ಇದ್ದಾರೆ. ಮೇಯ್ನ್ ಏನು ಕನ್ನಡ ಆಡಿಯನ್ಸಲ್ಲಿ ಎಲ್ಲೋ ನಾವು ಆಡಿಯನ್ಸ್ನ ಫೇತ್ ಕಳ್ಕೊಂಡಿದ್ದೀವಿ. ಕೆಟ್ಟ ಸಿನಿಮಾಗಳು ಕೊಟ್ಟು ಒಳ್ಳೆ ಸಿನಿಮಾ ಬಂದಾಗ್ಲೂ ಜನ ಅದನ್ನು ಅಪ್ರಿಷಿಯೇಟ್ ಮಾಡೋದು ಅಥವಾ ಇನ್ನೊಬ್ಬರು ಯಾರೋ ಅಭಿಪ್ರಾಯ ಕೇಳೋದಕ್ಕೆ ಕಾಯ್ತಾರೆ ಹೊರತು ಡೈರೆಕ್ಟಾಗಿ ಬಂದು ಸಿನಿಮಾ ನೋಡ್ತಾ ಇಲ್ಲ. ಸೊ ಆ ಒಂದು ಇದು ನಾವೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ತುಂಬ ಒಂದು ಮಿನಿಮಲ್ ಬಜೆಟಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೆ. ಆ ಸಿನಿಮಾ ಕನ್ನಡದಲ್ಲಿಗಿಂತ ತಮಿಳಲ್ಲಿ ಚೆನ್ನಾಗಿ ಕಲೆಕ್ಟ್ ಮಾಡ್ತು. ಕನ್ನಡದಲ್ಲಿ ರಿಲೀಸ್ ಬಂದಿದ್ದು ಕಲೆಕ್ಷನ್ಗಿಂತ ತಮಿಳ್ನಾಡಲ್ಲಿ ಸಖತ್ತಾಗಿ ಕಲೆಕ್ಟ್ ಮಾಡಿದ್ರು. ಟುಡೇ ಅಮೆಝಾನಲ್ಲಿ ರಿಲೀಸ್ ಆದಾಗಲಿಂದ ಇವತ್ತವರೆಗೂ ಟ್ರೆಂಡಿಂಗಲ್ಲಿದೆ. ಅಮೆಝಾನ್ ಒರಿಜಿನಲ್ ಸೀರೀಸ್ಗಳನ್ನ ಬೀಟ್ ಮಾಡಿ ಅದು ಟ್ರೆಂಡಿಂಗಲ್ಲಿದೆ. ವಿಜಯ ರಾಘವೇಂದ್ರ ಅವ್ರು ಆ್ಯಕ್ಟ್ ಮಾಡಿದ್ದು. ಸೊ ದೆರ್ ಈಸ್ ಕಂಟೆಂಟ್, ದೆರ್ ಈಸ್ ಸಬ್ಸ್ಟೆನ್ಸ್. ನಾನು ಇದು ಯಾಕೆ ಓಡಲಿಲ್ಲ ಥಿಯೇಟ್ರಲ್ಲಿ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ನನಗೆ ಸಿಕ್ಕಿದ ಆನ್ಸರ್ ಏನು ಅಂದರೆ, ವಿ ಹ್ಯಾವ್ ಲಾಸ್ಟ್ ಫೇತ್ ಆಫ್ ದ ಆಡಿಯನ್ಸ್. ಸೊ ಅದನ್ನು ಸಂಪಾದಿಸಬೇಕು ಫಸ್ಟು. ಈಗ ನಾವು ಅದು ಇದು ಅಂತ ಡಿಬೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ
ಅದಕ್ಕೇನು ಮಾಡಬೇಕು ಅದನ್ನು ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕೊನೆಯದಾಗಿ ಸರ್, ಚಿತ್ರರಂಗದಲ್ಲಿ ಅಂದರೆ ಯಾವುದೇ ಸಿನಿಮಾಗಳಿಗೆ 200 ರೂಪಾಯಿ ಟಿಕೆಟ್ ಮಾಡಬೇಕು, ಏಕರೂಪ ಟಿಕೆಟ್ ದರ ನಿಗದಿ ಎನ್ನುವಂಥದ್ದು, ಅದಕ್ಕೆ ಚಿತ್ರರಂಗದವರೇ ಒಂದಷ್ಟು ವಿರೋಧ ವ್ಯಕ್ತಪಡಿಸಿದರು. ಚಿತ್ರರಂಗದವರೇ ಒಂದಿಷ್ಟು ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಎನ್ನುವಂಥದ್ದು ಅಳಲನ್ನು ಕೂಡ ತೋಡ್ಕೊಂಡಿದ್ರು. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಖಂಡಿತ ಮಲ್ಟಿಪ್ಲೆಕ್ಸ್ ಚಿತ್ರರಂಗ ಟಿಕೆಟ್ ಒಂದು ದರ ನಿಗದಿ ಆಗೋದಂತೂ ವೆರಿ 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 ಬ್ರಿಲಿಯಂಟ್ ಪಾಯಿಂಟ್. ಅದು ಡೆಫಿನೆಟ್ಲಿ ಇಟ್ ವಿಲ್ ಎನ್ಕರೇಜ್ ಆಡಿಯನ್ಸ್ ಟು ಎಂಟರ್ ದ ಥಿಯೇಟರ್. ದೇರ್ ಇಸ್ ನಾಟ್ ಡೌಟ್ ಅಬೌಟ್ ಇಟ್. ಖಂಡಿತ ಎನ್ಕರೇಜ್ ಮಾಡ್ತಾರೆ. ಬಟ್ ನನಗೆ ಅರ್ಥ ಆಗದೆ ಇರೋದು ಅದು ಯಾಕೆ ಮತ್ತೆ ನಿಲ್ಲಿಸ್ಬಿಟ್ರು ಅನ್ನೋದು ಐ ಡೋಂಟ್ ಹ್ಯಾವ್ ಕ್ಲೂ ಅಬೌಟ್ ಇಟ್. ಬಟ್ ಏನೇ ಆಗಿ ಅದು ನಿಲ್ಲಿಸಿದ್ರೂ ಅದು ಇಟ್ಸ್ ಅ ವೆರಿ ರಾಂಗ್ ಥಿಂಗ್. ಬಿಕಾಸ್ ಇದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅದು ಏನು ಇಂಪ್ಯಾಕ್ಟ್ ಮಾಡದೇ ಇರ್ಬೋದು. ಬಟ್ ಕೆಲವು ಹೊಸ ಪ್ರಯತ್ನಗಳು ಯಾರು ಮಾಡ್ತಾ ಇರ್ತಾರೆ ಗೊತ್ತಾ? ನನಗೇನೆ ಒಬ್ಬ ಥಿಯೇಟ್ರ್ RP ಹೇಳ್ತಾರೆ, ಅಣ್ಣ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಪಿಕ್ಚರ್ ಇದ್ದಾಗ 20-30 ಟಿಕೆಟ್ ಕಟ್ಟಾಗ್ತಾಯಿತ್ತು. 200 ರೂಪಾಯಿ ಟಿಕೆಟ್ ಮಾಡಿದಾಗ 70 ಜನ ಬರ್ತಾಯಿದ್ರು ಪಿಕ್ಚರ್ಗೆ ಅಂತ. ಸೊ ಇಟ್ ಈಸ್ ಮೇಕಿಂಗ್ ಎ ಡಿಫ್ರೆನ್ಸ್. ಅಂದರೆ ಅದು ಆಗಬೇಕು. ಅದನ್ನು ಸ್ವಲ್ಪ ನಿಜವಾಗ್ಲೂ ಮತ್ತೆ ಆ ಒಂದು ರೂಲ್ಸ್ ಜಾರಿಗೆ ಬಂದರೆ ನಿಜವಾಗ್ಲೂ ಚಿತ್ರರಂಗಕ್ಕೆ ಎಲ್ಲ ವರ್ಗದ ಸಿನಿಮಾದ ಮಂದಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಭಾರತೀಯ ಚಿತ್ರರಂಗದ ಖ್ಯಾತ ಗಾಯಕಿ ಒಬ್ಬರನ್ನ ನಾವು ಕಳ್ಕೊಂಡ್ವಿ, ಎಸ್ ಜಾನಕಿ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀವಿ? ಅದು ಇಟ್ಸ್ ಅ ಬಿಗ್ ಲಾಸ್. ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಆದರೆ ಅವರ ಹಾಡುಗಳು, ವಾಡ ಸಾಂಗ್ಸ್, ಇವತ್ತಿಗೂ ಅವರ ಸಾಂಗ್ಸ್ಗಳ ಮೂಲಕ ಅವರು ಇನ್ನೂ ಸೂರ್ಯಚಂದ್ರರಿರೋವರೆಗೂ ಅವ್ರು ಲೈವ್ ಆಗೇ ಇರ್ತಾರೆ. ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಬಟ್ ಕರೆಕ್ಟ್. ಬಟ್ ಆದರೆ ಅವರು ತುಂಬ ಗ್ರೇಟೆಸ್ಟ್ ಸಾಧನೆಯನ್ನು ಸಾಧಿಸಿದ್ದಾರೆ. ಅವರು ಈ ಭೂಮಿ ಮೇಲೆ ಬಂದಿದ್ದಂಥ ಪರ್ಪಸ್ನ ಅವ್ರು ಅಚೀವ್ ಮಾಡಿ ಹೋಗಿದ್ದಾರೆ. ಆ ಭಗವಂತನ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಪವನ್ ಒಡೆಯರ್ ಅವರ ಕನಸೇನು ಈಗ ಆಲ್ರೆಡಿ ಈಡೇರಿದೆಯಾ ಅಥವಾ ಇನ್ನೂ ನೆರವೇರಿಲ್ವಾ ಎನ್ನುವಂಥದ್ದು ಅವ್ರು ಕಂಡಂಥ ಕನಸು? ಕಂಡಂಥ ಕನಸು ಆ್ಯಕ್ಚುಲಿ ನಾನು ಕುಣಿಗಲಿಂದ ಹೊರಟಾಗ ಅಥವಾ ಫೆಡಿಲಿಟಿ ಕಂಪ್ನಿನ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದಾಗ ಇದ್ದಂಥ ಕನಸು ಅಚೀವ್ ಆಗಿದೆ. ಬಟ್ ಇತ್ತೀಚೆಗೆ ಗೊತ್ತಾಗಿರೋದು ಅದು ನಿಜವಾಗ್ಲೂ ಅದಕ್ಕಲ್ಲ ನಾನು ಇಲ್ಲಿ ಬಂದಿರೋದು, ಬೇರೆ ಏನೋ ಪರ್ಪಸ್ಸಿಗೆ, ಗ್ರೇಟೆಸ್ಟ್ ಪರ್ಪಸ್ಸಿಗೆ ಅಂತ. ಸೊ ಆ ಪರ್ಪಸ್ ರಿಯಲೈಸ್ ಆದಾಗಲಿಂದ ಇವಾಗ ಗೊತ್ತಾಗಿರೋದೇನೆಂದರೆ ಇನ್ನೂ ಒಂದೇ ಹೆಜ್ಜೆ ಇಟ್ಟಿರೋದು ನಾನು ಅಂತ. ಸೊ ನೋಡೋಣ ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರಾ ಪವನ್ ಒಡೆಯರು? ಮಾಡೋಕ್ಕೆ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕಂಥಾದಂಥ ಸ್ಕ್ರಿಪ್ಟು, ಅದಕ್ಕೆ ತಕ್ಕಂಥಾದಂಥ ಒಂದು ಸ್ಟಾರ್ ಕಾಸ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದೇ ಶೇಪ್ ತೊಗೊಳುತ್ತೆ. ನಾವು ಮಾಡೋಕ್ಕೆ ಹೋಗ್ಬಾರ್ದು, ಅದೇ ಮಾಡಿಸ್ಕೋಬೇಕು. ಎಲ್ಲೋ ರಾತ್ರಿ ರೀಲ್ಸ್ ಒಂದು ಹಿಟ್ಟಾಯಿತು ಅಂತ ಹೇಳಿದ್ರೆ ನಾನು ದೊಡ್ಡ ಸ್ಟಾರ್ ಅನ್ನೋ ರೀತಿ ಸಿನಿಮಾ ಮಾಡಬೇಕು ಅನ್ನೋಂಥ ಕನಸುಗಳು ಕಾಣ್ತಾರೆ. ಸೊ ಆ ರೀತಿ ಬರುವಂಥ ಯುವ ಪ್ರತಿಭೆಗಳಿಗೆ ತರಬೇತಿ ಮುಖ್ಯನಾ ಅಥವಾ ಅವಕಾಶ ಮುಖ್ಯನಾ? ಖಂಡಿತ ತರಬೇತಿ ಮುಖ್ಯ. ಅವಕಾಶ ಸಿಕ್ಬಿಡ್ಬೋದು ಬ್ರದರ್. ಯಾವುದೋ ಒಂದು ಶೋಯಿಂದ ಬಂದೋ ಅಥವಾ ಯಾವುದೋ ಒಂದು ರೀಲ್ಸಿಂದ ಇದಾಗೋ ಏನೋ ಒಂದು ಅವಕಾಶ ಸಿಗೋದು ದೊಡ್ಡ ವಿಷಯ ಅಲ್ಲ. ಅದು ಹೆಂಗೋ ಆಗಿ ಸಿಕ್ಬಿಡಬಹುದು. ಬಟ್ ಇಫ್ ಯು ವಾಂಟ್ ಸಸ್ಟೈನ್ ಹಿಯರ್ ಫಾರ್ ಅ ಲಾಂಗರ್ ಟೈಮ್ ಅಂತಂದರೆ ಒಂದೊಂದು ಪ್ರತಿಭೆ ಇರಬೇಕು. ಆ ಪ್ರತಿಭೆಗೆ ಒಂದು ಮಾರ್ಗದರ್ಶನ ಇದ್ದಾಗ ಅದು ಇನ್ನೂ ಪರಿಪಕ್ವ ಆಗುತ್ತೆ. ಆವಾಗ ಪರ್ಮನೆಂಟಾಗಿ ನೆಲೆ ಊರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತರಬೇತಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಸಿನಿಮಾಗಳಿಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೊ ಮಚ್.